ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ವಿಡಿಯೋ ಎಂಡ್ವರೆಗೂ ನೋಡಿರಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬರ್ರಿ ಇವಾಗ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ನೋಡ್ರಿ. ಇದು ಶುಕ್ರವಾರ ಆಗಿರೋದ್ರಿಂದ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿರ್ತಾನೆ, ನಾನು ಬಾಗಿಲೆಲ್ಲ ತೊಳೆದು ಮತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತಾನೆ ಅಂಥೇಳಿ. ಹಾಗಾಗಿ ಇವತ್ತೂ ನೋಡ್ರಿ ಅದ ರೊಟೀನ ಶುರುವಾಗೈತಿ. ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಮನೆ ಬಾಗಿಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದೀನಿ. ಇವಾಗ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸೀನಿ. ಆಮೇಲೆ ಹಿಂದಗಡೆನೂ ಐತಲ್ಲ ಓಣಿ, ಅದನ್ನು ಅಷ್ಟೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬನ್ನಿ. ನಾನು ಹಿಂದಿನ ದಿವಸ ರಾತ್ರಿನ ಯಾವಾಗಲೂ ದೇವ್ರ ಸಾಮಾನೆಲ್ಲ ತೊಳೆದ ಇಟ್ಟಿರ್ತೇನೆ. ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗ್ತತಿ. ಸಾನ್ವಿ ಸ್ಕೂಲ್ ಇತ್ತಂದ್ರೆ ನಾನು ಬೆಳಗ್ಗೆ 5 ಗಂಟೆಗನ ಎದ್ದಿರ್ತೇನೆ. ಯಾಕಂದ್ರೆ ಆ ಕಡೆ ನಾಷ್ಟಾನೂ ರೆಡಿ ಆಗಬೇಕು 9 ಗಂಟೆಗಂದ್ರೆ, ಸಾನ್ವಿನೂ ರೆಡಿ ಆಗಬೇಕು ಮತ್ತು ಪೂಜೆನೂ ಮುಗ್ದಿರಬೇಕು. ಅವರೆಲ್ಲ ಹೋದ್ಮೇಲೆ ನಾನು ಪೂಜೆ ಮಾಡಿರಂಗಿಲ್ಲ ಶುಕ್ರವಾರಕ್ಕೊಂದ್ಸರಿ. ನಮ್ಮ ಮನೆಯವರು ಸಾನ್ವಿ ಇದ್ದಾಗನ ನಾನು ಪೂಜೆ ಮಾಡಿ ಮುಗಿಸಿರ್ತೇನೆ. ಅವಾಗೆಲ್ಲ ಬೇಗ ಹೇಳ್ತೀನಿ. ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ ನೋಡ್ರಿ, 6:30ಗೆ ಎದ್ದಿದ್ನಿ. ನೋಡ್ರಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಬಂದೆ. ಇವಾಗ ಪೂಜೆ ಮಾಡತ್ತೇನೆ. ರಾತ್ರಿ ತೊಳೆದಿಟ್ಟಿರೋದ್ರಿಂದ ಬೇಗ ಮಾಡಕತ್ತೇನೆ ಅಷ್ಟೇ. ಅವತ್ತಿನ ದಿವಸನ ಪೂಜೆ ಇದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ನಾನು ರಾತ್ರಿ ಎಲ್ಲ ತೊಳೆದು ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿರ್ತೇನೆ. ಬೆಳಗ್ಗೆ ಅರಿಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ಬೆಳಗಿರ ಮುಗೀತು ನೋಡ್ರಿ. ನಾನು ಭಾಳ ವರ್ಷದಿಂದ ಇದೇ ರೀತಿ ನಾನು ಮಾಡ್ಕೊತ ಬಂದೀನಿ. ಫ್ರೈಡೇ ಮಾತ್ರ ಏನೇ ಇದ್ರೂ ನಾನು ತಪ್ಪಿಸೋದಿಲ್ಲ ಪೂಜೆ. ಇವತ್ತು ನೋಡ್ರಿ ಪೂಜೆ ಒಳಗಿಂದೆಲ್ಲ ಮುಗಿಸಿ ಇವಾಗ ಹೊಚ್ಚಲ್ ಪೂಜೆ ಮಾಡಕತ್ತೀನಿ. ಇಲ್ಲೇ ರಂಗೋಲಿ ಹಾಕಿರೋ ಓಡಾಡುವಾಗೆಲ್ಲ ಚೆಲ್ಲೋಗ್ಬಿಡ್ತೈತಿ, ಅಂದ್ರೆ ಬಿದ್ದು ಬಿಡ್ತೈತಿ ಎಲ್ಲ. ಆ ಕಡೆ ಈ ಕಡೆ ಹೋಗುವಾಗೊಮ್ಮೆ ಬಟ್ಟೆ ಎಲ್ಲ ತಗಲಿ ರಂಗೋಲಿ ಎಲ್ಲ ಹಾಳಾಗಿಬಿಡ್ತೈತಿ ಬೇಗ. ಹಾಗಾಗಿ ನಾನು ಇಲ್ಲೇನು ಮಾಡ್ತೇನೆಂದ್ರೆ ಚಾಕ್ ಪೀಸ್ನ ನೆನೆಸಿ ನಾನು ಬರ್ದಿರ್ತಾನೆ. ಅದು ನೆಕ್ಸ್ಟ್ ನಾನು ವರ್ಷವರೆಗೂ ಹಂಗೆ ಇರ್ತೈತಿ. ಹಾಗಾಗಿ ಚಾಕ್ ಪೀಸ್ಲೇ ಬರ್ದಿರ್ತೇನೆ ನೋಡ್ರಿ. ಇವಾಗ ಅರಿಶಿನ ಕುಂಕುಮನೂ ಅಷ್ಟೇ ಸ್ವಲ್ಪ ನೀರಾಗ ಕಲಸಿ ನಾನು ಹಚ್ಚಾತೇನೆ, ಅಂದ್ರೆ ನೀಟಾಗಿ ಅಂಟ್ಕೋತಂಥೇಳಿ ಹಚ್ಚಾಕತ್ತೇನೆ ನೋಡ್ರಿ. ಈ ರೀತಿ ಒಬ್ಬೊಬ್ಬರು ಫ್ರೈಡೇ ಪೂಜೆ ಮಾಡಿ ಮತ್ತು ಉಪವಾಸನೂ ಮಾಡ್ತಾರೆ. ನಾನು ಉಪವಾಸ ಎಲ್ಲ ಮಾಡೋಂಗಿಲ್ಲ. ಮುಂಚೆ ಮಾಡ್ತಿದ್ನಿ, ಅದು ಇವಾಗ ಸಾನ್ವಿ ಪ್ರೆಗ್ನೆಂಟ್ ಆದಮೇಲಿಂದ ನಾನು ಬಿಟ್ಬಿಟ್ಟಿದ್ನಿ. ಹಾಗಾಗಿ ಅದು ಸ್ವಲ್ಪ ರೂಢಿ ತಪ್ಪದಂಗೆ ಆಗೈತಿ. ಮತ್ತು ಮಾಡ್ಬೇಕಂತ ಅಂದ್ಕೊಳಕತ್ತೀನಿ. ಉಪವಾಸ ಮಾಡ್ಬೇಕಿನ್ಮೇಲೆ ಫ್ರೈಡೇಗೊಂದ್ಸರಿ ಅಂಥೇಳಿ ನೋಡೋಣಂತ. ನೋಡ್ರಿ ಈಗ ಹೊಚ್ಚಲ್ ಪೂಜೆನ ಮಾಡತ್ತೀನಿ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಮನ್ಯಾಗ ಶಾಂತಿ, ಸಂಪತ್ತು, ನೆಮ್ಮದಿ, ಸಮೃದ್ಧಿ ಎಲ್ಲ ಸಿಗ್ತತಿ. ಹಾಗಾಗಿ ಪೂಜೆನ ಮಾಡಿರಿ. ಡೈಲಿ ಮಾಡೋಕ್ಕಾಗಲ್ಲ ಅನ್ನೋರು ಫ್ರೈಡೇಗೊಂದ್ಸರಿ ಮಾಡಿರಿ, ಮತ್ತು ದಿನ ಮಾಡ್ತೀವನ್ನೋರು ದಿನ ಮಾಡಿರಿ, ಒಳ್ಳೆಯದು. ಆದ್ರೆ ನಾನು ಫ್ರೈಡೇಗೊಂದ್ಸರಿ ಫುಲ್ ಕ್ಲೀನ್ ಮಾಡಿ ಮಾಡಿರ್ತೀನಿ. ಡೈಲಿ ಮಾತ್ರ ಹೂ ಚೇಂಜ್ ಮಾಡೋದು, ದೀಪ ಹಚ್ಚೋದು, ಗಂಧದ ಕಡ್ಡಿ ಬೆಳಗೋದು ಈ ರೀತಿ ಮಾಡಿರ್ತೀವಿ. ಆದರೆ ಫ್ರೈಡೇ ಮಾತ್ರ ಫುಲ್ಲು ದೇವರು, ಆಮೇಲೆ ದೇವ್ರ ಮನೆ ಎಲ್ಲ ತೊಳೆದು ದೀಪ ಎಲ್ಲ ತೊಳೆದು ನಾನು ಪೂಜೆ ಮಾಡಿರ್ತೀನಿ. ನೋಡ್ರಿ ಈಗ ಕಂಪ್ಲೀಟಾಗಿ ಪೂಜೆ ಮುಗೀತು. ಇವಾಗ ದೀಪ ಹಚ್ಚಿ ಗಂಧದ ಕಡ್ಡಿ ಎಲ್ಲ ಬೆಳಗಿರಾತು. ಮತ್ತು ಧೂಪ ಬರ್ತಾವಲ್ಲ ಏನಿವ ಸಾಂಬ್ರಾಣಿ, ಇದನ್ನು ನಾನು ಫ್ರೈಡೇಗೊಂದ್ಸರಿ ಮತ್ತು ಅಮಾವಾಸ್ಯೆಗೊಂದ್ಸರಿ ಬೆಳಗ್ಗೆ ಸಂಜೆಗೆ ಮಿಸ್ ಮಾಡದೆ ಹಚ್ಚಿರ್ತೇನೆ ನೋಡ್ರಿ. ನಮ್ಮ ಕಡೆ ಆದ್ರೆ ಊದ ಹಾಕ್ತೇವೆ ನಾವು, ಅಂದ್ರೆ ಒಲಿ ಇರ್ತತಿ, ಕೆಂಡದು ಎಲ್ಲ ಸಿಗ್ತತಿ. ಇಲ್ಲಿ ಕೆಂಡದು ಸಿಗಂಗಿಲ್ಲಲ್ಲ, ಹಾಗಾಗಿ ನಾನು ಈ ರೀತಿ ಧೂಪ ತರಿಸಿರ್ತೇನೆ. ಅದನ್ನು ಮನೆ ತುಂಬ ಎಲ್ಲ ನೋಡ್ರಿ ಮೂಲೆಗೆಲ್ಲ ಹಿಡಿಬೇಕು. ಆವಾಗ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತಂದ್ರೆ ಹೋಗ್ತತಿ. ಹಾಗಾಗಿ ನಾನು ಮಿಸ್ ಮಾಡ್ದೆ ಶುಕ್ರವಾರಕ್ಕೊಂದ್ಸರಿ ಹಚ್ತೇನೆ. ಮತ್ತು ಫುಲ್ ಮನೆ ತುಂಬ ಎಲ್ಲ ಅದನ್ನು ಊದು ಹಿಡ್ದಿರ್ತೇನೆ. ಕಪ್ರ ಹಚ್ಚುವಾಗ 2 ಲವಂಗನ ಹಾಕಿ ಹಚ್ಚಿರ್ತೇನೆ ನೋಡ್ರಿ. ಇದನ್ನು ನಾನು ಸುಮಾರು ವಿಡಿಯೋದೊಳಗೆ ಹೇಳಿದ್ದೀನಿ. ಇದನ್ನು ಅಷ್ಟೇ ನಾನು ಫ್ರೈಡೇಗೊಂದ್ಸರಿ ಮಿಸ್ ಮಾಡೋಂಗಿಲ್ಲ. ಕರ್ಪೂರ ಜೊತೆ 2 ಲವಂಗನ ಹಾಕಿ ಹಚ್ಚಿರ್ತೇನೆ. ಅದು ಅಷ್ಟೇ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕಡಿಮೆ ಆಗ್ತತಿ. ಹಾಗಾಗಿ ಅದನ್ನು ಅಷ್ಟೇ ನಾನು ಭಾಳ ದಿವಸದಿಂದ ಫಾಲೋ ಮಾಡ್ಕೊಂಡು ಬಂದೇನಿ. ಇವಾಗ ಕರ್ಪೂರ ಎಲ್ಲ ಬೆಳಗಿ ಗಂಧದ ಕಡ್ಡಿ ಅಷ್ಟು ಬೆಳಗಿ ನೈವೇದ್ಯ ಮಾಡಬೇಕು ನೋಡ್ರಿ. ಪೂಜೆ ಎಲ್ಲ ನಂದು ಮುಗೀತೀಗ. 2 ಒಂದೊಂದು ಮಣ್ಣಿನ ದೀಪದೊಳಗೆ ಇಟ್ಟೆ ನಾನು. ಯಾಕಂದ್ರೆ ಹಂಗೆ ಇಟ್ರೆ ಇದ್ರೊಳಗೆ ಹಚ್ಚಿರಕ್ಕ ಏನದು ಕರ್ಪೂರ ಬೆಳಗೋದಿರ್ತೈತಲ್ಲ ಅದ್ರೊಳಗೆ ಹಚ್ಚಿರ ಫುಲ್ ಕರ್ರಗಾಗಿಬಿಡ್ತೈತಿ. ತೊಳೆಯುವಾಗ ಕಷ್ಟ ಆಗ್ತತಿ. ಮಣ್ಣಿನ ದೀಪದೊಳಗೆ ಹಚ್ಚಿದ್ವಿ ಅಂದ್ರೆ ತೊಳ್ಯಾಕೂ ಈಸಿ ಆಗ್ತತಿ. ಅದಕ್ಕಾಗಿ ನಾನು 2 ಮಣ್ಣಿನ ದೀಪ ಇಟ್ಕೊಂಡೇನಿ ನೋಡ್ರಿ.
ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ನಾಷ್ಟ ರೆಡಿ ಮಾಡೋಕ್ಕೆ ಬಂದೀನಿ. ಸಾನ್ವಿಗೆ ಸ್ಕೂಲ್ ರಜೆ ಇದ್ರೆ ನಮ್ಮ ಮನೆಯವ್ರಿಗಂತೂ ರಜೆ ಇರಲ್ಲ, ಅವ್ರು ಹೋಗಲೇಬೇಕು 9 ಗಂಟೆಗೆ. ಹಾಗಾಗಿ ನಾಷ್ಟ ಮಾಡಿರಾತಂತೇಳಿ ನಾನು ಪಟಾಪಟ ಅಂತೇಳಿ ನಾಷ್ಟ ಮಾಡತ್ತೆ ನೋಡ್ರಿ. ಇವತ್ತು ಮೆಂತ್ಯ ಪರೋಟ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಮೆಂತ್ಯ ಸೊಪ್ಪಿತ್ತು. ನಾನು ಲಾಸ್ಟ್ ಟೈಮ್ ಒಂದು ಸರಿ ಮೆಂತ್ಯ ಪರೋಟ ಮಾಡಿದ್ನಿ, ಅವತ್ತು ನಮ್ಮ ಮನೆಯವ್ರು ತಿಂದಿರಲಿಲ್ಲ. ಹಾಗಾಗಿ ಇವತ್ತು ಮಾಡಕತ್ತೆ ನೋಡ್ರಿ. ಮತ್ತು ಅಂದ್ರೆ ಸ್ವಲ್ಪ ಸೊಪ್ಪಿತ್ತಲ್ಲ ಅದನ್ನು ಖಾಲಿ ಮಾಡಿರಾತಂತೇಳಿ ಇವತ್ತು ಮೆಂತ್ಯ ಪರೋಟ ಮಾಡತ್ತೀನಿ. ಅದೇನೋ ಈಸಿ ಗೋಧಿ ಹಿಟ್ಟಿಗೆ ಏನದು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡೀನಿ. ಆಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡೀನಿ ನೋಡ್ರಿ ನಾನು. ಅದು ಹಾಕಿರೋ ಸ್ವಲ್ಪ ಇನ್ನೂ ಟೇಸ್ಟ್ ಸಿಗ್ತತಿ. ಹಾಗಾಗಿ ಸ್ವಲ್ಪ ಅಜ್ವಾನ ಉಪ್ಪು ಹಾಕಿ ಇದನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಥರ. ಸೇಮ್ ನಾವು ಚಪಾತಿ ಮಾಡ್ತೀವಲ್ಲ ಹಂಗೆ, ಅದರ ಸ್ವಲ್ಪ ಇದ್ರೊಳಗೆ ಅದೇ ಸೊಪ್ಪು, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಾಡ್ಬೇಕು ನೋಡ್ರಿ. ಆವಾಗ ಟೇಸ್ಟ್ ಚಲೋ ಇರ್ತತಿ. ಒಬ್ಬೊಬ್ರು ಹೇಳ್ತಾರೋ ಈ ಸೊಪ್ಪು ಹಂಗೆ ಹಾಕಿರೋ ಕಹಿ ಬರ್ತದೆ ಅಂಥೇಳಿ. ಈ ರೀತಿ ಹಾಕಿರೋ ನೋಡ್ರಿ ಏನು ಕಹಿ ಏನು ಬರೋಂಗಿಲ್ಲ. ನಾನಂತೂ ಸುಮಾರು ಸರಿ ಮನ್ಯಾಗ ಮಾಡಿರ್ತೀನಿ, ಅಷ್ಟೊಂದು ಕಹಿ ಏನು ಅನ್ಸಂಗಿಲ್ಲ. ತೆಂಗಿನಕಾಯಿ ಚಟ್ನಿ ಜೋಡಿ ತಿಂದ್ರೆ ಟೇಸ್ಟ್ ಅಂತೂ ಚಲೋ ಇರ್ತತಿ ಮತ್ತು ಹೆಲ್ದಿ ಕೂಡ. ನಿಮ್ಮ ಮನ್ಯಾಗ ನೀವು ಒಂದು ಸರಿ ಟ್ರೈ ಮಾಡಿರಿ ನೋಡ್ರಿ. ಇವಾಗ ಹಿಟ್ಟನ್ನು ನಾನು ಭಾಳ ತೆಳುನೂ ಅಲ್ಲ ಭಾಳ ಗಟ್ಟಿಯಾಗೂ ಅಲ್ಲ, ಮೀಡಿಯಮ್ಮಾಗಿ ನಾದಿ ಇಟ್ಕೊಳಕತ್ತೀನಿ. ಇದರ ಜೋಡಿ ನಾನು ತೆಂಗಿನಕಾಯಿ ಚಟ್ನಿ ಮಾಡಕತ್ತಿದ್ನಿ ಅಷ್ಟೆ. ಮತ್ತು ಹಿಂದಿನ ದಿವಸ ನಾನು ರವೆ ವಡೆ ಮಾಡಿದ್ನಿ, ಅದು ಸ್ವಲ್ಪ ಜಾಸ್ತಿ ಆಗಿತ್ತು. ಹಾಗಾಗಿ ಅದನ್ನು ಫ್ರಿಜ್ ಒಳಗೆ ಹಂಗೆ ಇಟ್ಟಿದ್ನಿ. ಇವಾಗ ಸ್ವಲ್ಪ ಅದಕ್ಕೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ತೆಳು ಮಾಡಿಕೊಂಡು ಎಣ್ಣೆ ಒಳಗೆ ಬಿಟ್ಟರೆ ಅದು ಪಕೋಡ ಆಗ್ತತಿ. ಹಾಗಾಗಿ ಅದನ್ನು ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳತ್ತೀನಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಂಗಳೂರು ಬೋಂಡ ಅವೆಲ್ಲ ಮಾಡ್ತಾರೆ ಒಬ್ಬೊಬ್ಬರೇ, ಅದನ್ನು ಮೈದಾ ಮತ್ತು ಮೊಸರು ಹಾಕಿ ರಾತ್ರಿ ನಾನು ಕಲಿಸಿಟ್ಟು ಬೆಳಗ್ಗೆ ಮಾಡ್ತಾರೆ. ಇದು ರವೆ ಮತ್ತು ಮೊಸರು ನಾನು ಹಾಕಿದ್ದೀನಿ ನೋಡ್ರಿ. ಶಾರ್ಟ್ ವಿಡಿಯೋದೊಳಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಈ ರೆಸಿಪಿ ಕಂಪ್ಲೀಟ್ ಬೇಕಂದ್ರೆ ರವೆ ವಡದ್ದು ನೀವು ಶಾರ್ಟ್ ವಿಡಿಯೋ ಒಳಗೆ ನೋಡ್ಕೋಬೋದು ನೋಡ್ರಿ. ಈಗ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಇನ್ನು ಕದಿರನೊಳಗೆ ಬಿಟ್ರೆ ಸ್ವಲ್ಪ ಪಕೋಡ ಆಗ್ತಾವೆ ತಿನ್ನೋಕೆ. ಹಾಗಾಗಿ ಅದನ್ನ ಯಾಕೆ ವೇಸ್ಟ್ ಮಾಡೋದು, ಈಗ ಆಕ್ಕತಿ ಅಂಥೇಳಿ ಅದನ್ನು ಮಾಡಿದ್ದು ನೋಡ್ರಿ ನಾನು. ಇವತ್ತು ಬೇರೆ ಲೇಟ್ ಆಗಿಬಿಟ್ಟಿತ್ತು, ನಮ್ಮ ಮನೆಯವರು ಅರ್ಜೆಂಟ್ ಮಾಡಕತ್ತಿದ್ರು, ಇನ್ನೂ ಮಾಡಿಲ್ಲ ಟೈಮ್ ಆಗೈತೆ ಅಂತ ಹೇಳಕತ್ತಿದ್ರು. ಹಾಗಾಗಿ ಎರಡು ಕಡೆಯೂ ಮಾಡತ್ತೀನಿ ನೋಡ್ರಿ ನಾನು. ಒಂದು ಕಡೆ ಪರೋಟ ಮಾಡೋಕೆ ಏನು ಇಟ್ಟಿದ್ನಿ, ಇನ್ನೊಂದು ಕಡೆ ಅದು ಪಕೋಡ ಮಾಡೋಕೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ನಿ. ಎರಡು ಬೇಗ ಮಾಡ್ಕೊಂಡ್ರೆ ಆತಂಥೇಳಿ ಒಂದೊಂದು ದಿವಸ ಎಲ್ಲ ಮಾಡಿ ರೆಡಿ ಇಟ್ಬಿಟ್ಟಿರ್ತೀನಿ 9 ಗಂಟೆ ಅನ್ಕೊಡಕ್ಕೆ. ಆದರೆ ಒಂದೊಂದು ದಿವಸ ಈ ರೀತಿ ಆಗ್ತೈತೆ ನೋಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ಬೇಗ ಮಾಡತ್ತೆ ನೋಡ್ರಿ ನಾನು. ಪೂಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ, ಇಲ್ಲಾಂದ್ರೆ 9 ಗಂಟೆಗೆ ಅಂದ್ರೆ ನಾನು ಯಾವಾಗಲೂ ನಾಷ್ಟ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ನೋಡ್ರಿ. ಪರೋಟ ಮಾಡತ್ತೀನಿ. ಚಟ್ನಿನೂ ಅಷ್ಟೇ ಆಲ್ರೆಡಿ ಮಾಡಿಟ್ಟೇನೆ ನಾನು. ಪಕೋಡ ನಮ್ಮ ಮನೆಯವ್ರು ಅಷ್ಟೊಂದು ಇಷ್ಟಪಡೋಂಗಿಲ್ಲ, ಆದರೂ ನೋಡೋಣ ತಿಂತಾರ ಅಂಥೇಳಿ ಮಾಡಕತ್ತೇನೆ ನಾನು ಅಷ್ಟೇ. ಇಲ್ಲಾಂದ್ರೆ ಅವ್ರು ಯಾವಾಗಲೂ ಅಷ್ಟೇ ಎಣ್ಣೆಯಾಗ ಫ್ರೈ ಮಾಡಿರೋದು ಅಷ್ಟೊಂದು ಏನು ತಿನ್ನಂಗಿಲ್ಲ, ಅವ್ರು ಕರೆದಿರೋದು ನೋಡ್ರಿ. ಪರೋಟ ಮಾಡತ್ತೀನಿ, ಆಮೇಲೆ ಎಣ್ಣೆನೂ ಕಾದತಿ. ಇವಾಗ ಪಕೋಡ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡ್ರೆ ಸಾಕು. ಅದರ ಜೋಡಿನೂ ಏನು ಚಟ್ನಿ ಏನು ಬೇಕಾಗಿಲ್ಲ. ಬೇಕಂದ್ರೆ ನಾನು ಆಲ್ರೆಡಿ ಚಟ್ನಿ ಮಾಡಿದ್ನಲ್ಲ ಅದನ್ನ ಹಚ್ಕೊಂಡು ತಿನ್ಬೋದು. ತಿಂತಾರೋ ಇಲ್ಲೋ ಅಂಥೇಳಿ ಮಾಡಕತ್ತೀನಿ ಅಷ್ಟೇ. ನನಗಂತೂ ಭಾಳ ಸೇರ್ತಾವೆ ನೋಡ್ರಿ ಮಂಗಳೂರು ಬೋಂಡ ಮತ್ತು ರವೆ ವಡೆ ಮಾಡಿರೋ ನಾನು ಜಾಸ್ತಿ ತಿಂತೇನೆ. ನಮ್ಮ ಸಾನ್ವಿನೂ ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಒಂದು ಕಡೆ ಪರೋಟನೂ ರೆಡಿ ಆಗತ್ತತಿ, ಒಂದು ಕಡೆ ಬೋಂಡನೂ ರೆಡಿ ಆಗತ್ತತಿ. ನೋಡ್ರಿ ಈಗ ಪಕೋಡಾನು ರೆಡಿ ಆದವು, ಆಮೇಲೆ ಪರೋಟಾನು ರೆಡಿ ಆದವು. ಇವಾಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಹಾಕ್ಕೊಡಕತ್ತೀನಿ. ಸಿಂಪಲ್ಲಾಗಿ ನೋಡ್ರಿ ಈ ರೀತಿ ಇವತ್ತು ನಾಷ್ಟ ಮಾಡಿದ್ದೀನಿ ನಾನು. ಮೆಂತ್ಯ ಪರೋಟ, ತೆಂಗಿನಕಾಯಿ ಚಟ್ನಿ ಮತ್ತು ರವೆ ಪಕೋಡ. ಅವರಿಗೆ ನಾಷ್ಟ ಎಲ್ಲ ಹಾಕ್ಕೊಟ್ಟು ನಾವು ನಾಷ್ಟ ಎಲ್ಲ ಮಾಡಿದ್ದೀವಿ. ಅದಾದಮೇಲೆ ಮತ್ತು ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕಾಗಲಿಲ್ಲ ನನಗೆ. ನಮ್ಮ ಮನೆಯವ್ರಿಗೆ ಬರುವಾಗ ನಾನು ಮಧ್ಯಾಹ್ನ ಐಸ್ ಕ್ರೀಮ್ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ತೊಗೊಂಡು ಬಂದಿದ್ರು ನೋಡ್ರಿ ಅವ್ರು ಮಧ್ಯಾಹ್ನ ಊಟಕ್ಕೆ ಬರುವಾಗ. ಭಾಳ ಬಿಸಿಲಿರೋದ್ರಿಂದ ತೊಗೊಂಡು ಬರ್ರಿ ಅಂತೇಳಿದ್ನಿ ನೋಡ್ರಿ. ಇವಾಗ ನಾನು ನಮ್ಮ ಮನೆಯವರು ಊಟ ಮಾಡಿದಾದ್ಮೇಲೆ ತಿನ್ನೋಣ ಅಂತಂದೀವಿ. ಆದರೆ ಸಾನ್ವಿ ನನಗೆ ಊಟಕ್ಕೆ ಮುಂಚೆನೇ ಬೇಕಂತ ಆಟ ಮಾಡಕತ್ತು, ಹಾಗಾಗಿ ಆಕೆಗೆ ಸ್ವಲ್ಪ ಹಾಕಿ ಕೊಡಕತ್ತೀನಿ ನೋಡ್ರಿ.
ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.